ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಕೊಡುವಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಇವತ್ತಿನ ವಿಷಯ ಏನಪ್ಪ ಅಂತೇಳಿ ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಆ ಒಂದು ವಿಷಯನ ಇವಾಗ ಸ್ಟಾರ್ಟ್ ಮಾಡ್ತೇನೆ. ಈ ಗರ್ಭಿಣಿಯಾದ ಮಹಿಳೆಯಲ್ಲಿ ವಾಂತಿ ಅನ್ನೋದು ಸಾಮಾನ್ಯವಾಗಿರುತ್ತೆ. ಸುಮಾರು 90% ಗರ್ಭಿಣಿ ಮಹಿಳೆಯರಿಗೆ ಬೆಳಗಿನ ಜಾವ ತುಂಬಾ ವಾಕರಿಕೆ ಮತ್ತು ವಾಮಿಟ್ ಆಗೋದನ್ನು ಕಾಣ್ತಾ ಹೋಗ್ಬೋದು. ಸೊ ಈ ವಾಂತಿ ಮತ್ತು ವಾಕರಿಕೆ ಯಾವಾಗ ಸ್ಟಾಪ್ ಆಗ್ತಾ ಹೋಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಇದು 12 ವಾರಗಳ ನಂತರ ಸೊ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ವಾರಗಳಂದರೆ 20 ವಾರಗಳ ಹೆಚ್ಚಿನ ಸಮಯ ಅನ್ನೋದನ್ನು ತಗೊಂಡು ಸೊ ಅದೇನಾಗುತ್ತೆ ತನ್ನಕ್ಕೆ ತಾನೇ ನಿಧಾನವಾಗಿ ಸ್ಟಾಪ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಗರ್ಭಿಣಿ ಮಹಿಳೆಯರಿಗೆ ಈ ವಾಂತಿ ಪ್ರಮಾಣ ಸೊ ನಾರ್ಮಲ್ ಇದ್ದರೆ ಉತ್ತಮ. ಸೊ ಅದೇನಾಗುತ್ತೆ, ಜಾಸ್ತಿ ಆಗ್ತಾ ಹೋದಂಗೆ ನಮಗೇನೇನಾಗುತ್ತೆ, ನಮ್ಮ ಒಂದು ದೇಹಕ್ಕೆ ತುಂಬಾ ಆಯಾಸ ಸುಸ್ತು ಅನ್ನೋದು ಆದಾಗ ಸೊ ಅದು ನಮಗೆ ಏನಾಗುತ್ತೆ, ತುಂಬ ತೊಂದರೆ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಈ ವಾಂತಿ ಅನ್ನೋದು ಹೆಚ್ಚಾಗಿ ಆಗ್ತಾ ಸೊ ನಮಗೇನಾಗುತ್ತೆ, ಈ ಸುಸ್ತು ಮತ್ತು ಆಯಾಸ ಆಗೋಕ್ಕೂ ಮುಂಚೆನೇ ನಾವು ಒಂದು ಸಲ ಡಾಕ್ಟ್ರನ್ನ ಭೇಟಿ ಮಾಡಿದ್ರೆ ಉತ್ತಮ ಅಂತೇಳಿ ಹೇಳ್ಬೋದು. ಗರ್ಭಿಣಿಯರು ಈ ಸಮಯದಲ್ಲಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಉತ್ತಮವಾದ ಆಹಾರ ಸೇವನೆ ಮಾಡಬೇಕು. ಸೊ ಹೆಚ್ಚಾಗಿ ಯಾವೊಂದು ಆಹಾರದಲ್ಲಿ ಪೋಷಕಾಂಶ ಸಿಗುತ್ತೋ ಸೊ ಆ ಒಂದು ಆಹಾರಗಳನ್ನು ಸೇವಿಸ್ತಾ ಹೋಗಬೇಕು. ಜೊತೆಗೆ ಈ ವಾಕ್ ಅನ್ನೋದು ಮಾಡೋದು ತುಂಬಾ ಮುಖ್ಯ. ಕೆಲವರು ಊಟ ಆದ ತಕ್ಷಣ ಏನು ಮಾಡ್ತೀವಿ, ಮಲ್ಕೊಬಿಡ್ತೀವಿ. ಕೆಲವರು ಕೂತ್ಕೊಂಡು ಹಾಗೆಯೇ ಟೈಮ್ ಪಾಸ್ ಮಾಡಿಬಿಡ್ತೀವಿ. ಸೊ ಇದ್ರ ಜೊತೆಗೆ ಸ್ವಲ್ಪ ವಾಕ್ ಮಾಡಿದಾಗ ಏನಾಗುತ್ತೆ, ನಾವು ತಿಂದಿರೋಕ್ಕಂಥ ಆಹಾರ ಜೀರ್ಣ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ನಮ್ಮ ಕೈಕಾಲಿಗೂ ಕೂಡ ಶಕ್ತಿ ಅನ್ನೋದು ಹಾಗೆ ಹೆಚ್ಚಾಗಿ ನೀರು ಕುಡಿಯೋದ್ರಿಂದನೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಇದು ಗೊತ್ತಿರುತ್ತೆ. ಸೊ ಈ ಒಂದು ಹೆಚ್ಚಾಗಿ ನೀರು ಕುಡಿದು ಮತ್ತು ಅದ್ರ ಜೊತೆ ನಿದ್ದೆ ಮಾಡೋದು ಕೂಡ ಏನಾಗುತ್ತೆ, ನಮಗೆ ಮತ್ತು ನಮ್ಮ ಮಗುಗೆ ತುಂಬಾ ಒಳ್ಳೆಯದು ಅಂತೇಳಿ ಹೇಳ್ತಾ ಹೋಗ್ಬೋದು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಟೈಮಲ್ಲಿ ಸೊ ನಾವು ಹೆಚ್ಚು ಮೊಬೈಲ್ ಅನ್ನೋದನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಮುಖ್ಯ. ಯಾಕಂತೇಳಿದ್ರೆ ಈ ಒಂದು ಇದರಲ್ಲಿ ಸೊ ಮೊಬೈಲ್ನ ಬಿಟ್ಟು ಯಾರೋ ಒಂದು 5 ನಿಮಿಷ 10 ನಿಮಿಷ ಇರಲ್ಲ. ಸೊ ಯಾವಾಗಲೂ ಮೊಬೈಲಲ್ಲೇ ಮುಳುಗೋಗಿರ್ತಾರೆ. ಸೊ ಆ ಒಂದು ವಿಷಯ ಈ ಒಂದು ಗರ್ಭಾವಸ್ಥೆಯಲ್ಲಿ ಸೊ ಆ ಒಂದು ಮೊಬೈಲ್ ಮತ್ತು ಜಾಸ್ತಿ ಇಂಟರ್ನೆಟ್ ಬಳಕೆ ಮಾಡೋದನ್ನು ಸೊ ಅವಾಯ್ಡ್ ಮಾಡಿದ್ರೆ ನಮಗೆ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಮತ್ತು ಹಾಗೆ ಸೊ ನಾವು ಕೆಲವೊಂದು ಬೇಡದೇ ಇರೋ ವಿಷಯಕ್ಕೆ ತುಂಬಾ ಯೋಚನೆ ಅದು ಮಾಡ್ತಾ ಇರ್ತೀವಿ. ಸೊ ಆ ಒಂದು ಪರಿಸ್ಥಿತಿಗೆ ತಕ್ಕಂತೆ ಏನು ವಿಷಯ ಇರುತ್ತೋ ಆ ಒಂದು ವಿಷಯದ ಬಗ್ಗೆ ತುಂಬ ಯೋಚನೆ ಅದು ಮಾಡ್ತಾ ಇರ್ತೀವಿ. ಸೊ ಈ ಒಂದು ಗರ್ಭಾವಸ್ಥೆ ಟೈಮಲ್ಲಿ ಸೊ ಬೇಡದೇ ಇರೋ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದು ತುಂಬ ಅದೇನಾಗುತ್ತೆ, ನಮ್ಮ ಒಂದು ಮೈಂಡ್ಗೆ ಎಫೆಕ್ಟ್ ಅನ್ನೋದು ಆಗುತ್ತೆ. ಸೊ ಅದೇನಾಗುತ್ತೆ, ನಮ್ಮ ಒಂದು ದೇಹಕ್ಕಲ್ದೇನೂ ಕೂಡ ಸೊ ಒಂದು ಹೊಸದಾಗಿ ಒಂದು ಜೀವ ಏನು ಬೆಳೀತಾ ಇದೆಯೋ ಸೊ ಅದಕ್ಕೂ ಒಂಥರ ಈ ಒಂದು ವಿಷಯದಲ್ಲಿ ಎಫೆಕ್ಟ್ ಅನ್ನೋದು ಆಗ್ತಾ ಹೋಗ್ಬೋದು. ಸೊ ಈ ಥರ ತೊಂದರೆಗಳನ್ನ ತಗೊಳ್ಳೋದು ಬೇಡ. ಸೊ ಆ ಒಂದು ಬೇಡದೇ ಇರೋ ವಿಚಾರಕ್ಕೆ ಸ್ವಲ್ಪ ತಲೆ ಕೊಡೋದಾಗಲಿ, ಸ್ವಲ್ಪ ಯೋಚನೆ ಮಾಡೋದಾಗಲಿ ಸೊ ಇದೆಲ್ಲ ಅವಾಯ್ಡ್ ಮಾಡಿಕೊಂಡ್ರೆ ತುಂಬಾ ಉತ್ತಮ. ಹಾಗೆ ಇನ್ನೊಂದು, ಸೊ ನಮಗೆ ಎಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಗಾಳಿ ಸಿಗುತ್ತೋ ಮತ್ತು ಬೆಳಕು ಅನ್ನೋದು ಸಿಗುತ್ತೋ ಸೊ ಆ ಒಂದು ಸ್ಥಳದಲ್ಲಿ ಸೊ ನಮ್ಮ ಕಾಲವನ್ನು ಕಳೆಯಲು ಹೆಚ್ಚಾಗಿ ಪ್ರಯತ್ನ ಅನ್ನೋದನ್ನ ಪಡ್ತಾ ಹೋಗ್ಬೋದು. ಸೊ ಯಾವ ಥರಪ್ಪ ಅಂತ ಹೇಳಿದ್ರೆ, ಸೊ ನಮಗೆ ಒಂದು ಎಲ್ಲಿ ಪ್ರಶಾಂತವಾಗಿ ಆ ಒಂದು ಸ್ಥಳದಲ್ಲಿ ಇರಬೇಕು ಅನಿಸುತ್ತೋ ಆ ಒಂದು ಜಾಗದಲ್ಲಿ ನಮಗೆ ಒಳ್ಳೆ ರೀತಿ ಗಾಳಿನೂ ಸಿಗಬೇಕು ಮತ್ತು ಬೆಳಕು ಅನ್ನೋದು ಸಿಗ್ತಾ ಹೋಗಬೇಕು. ಸೊ ಆ ಒಂದು ಸ್ಥಳದಲ್ಲಿ ನಾವೇನು ಮಾಡಬೇಕು, ಸ್ವಲ್ಪ ಒಂದಷ್ಟು ಟೈಮ್ನ ನಾವು ಅಲ್ಲಿ ಕಳೀತಾ ಹೋದಾಗ ಏನಾಗುತ್ತೆ, ನಮ್ಮ ಮೈಂಡು ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ. ಸೊ ನಮ್ಮ ಒಂದು ಮನಸ್ಸಿಗೂ ಕೂಡ ಏನೋ ಒಂಥರ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಇವುಗಳಿಂದ ಏನು ಮಾಡ್ಬೋದು, ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೋದು. ಸೊ ಯಾರೂ ಬೇಡದೇ ಇರೋ ವಿಚಾರಗಳನ್ನ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಅದೇ ರೀತಿಯಲ್ಲಿ ಆ ಒಂದು ಟೈಮಲ್ಲಿ ನಾವು ಎಷ್ಟು ಸಂತೋಷವಾಗಿ ಖುಷಿಯಾಗಿ ಹ್ಯಾಪಿಯಾಗಿರ್ತೀವೋ ಅಷ್ಟೂ ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ಒಳಗಡೆ ಬರೋಕ್ಕಂಥ ಇನ್ನೊಂದು ಜೀವ, ಒಂದು ಪುಟ್ಟ ಜೀವಕ್ಕೆ ಅಷ್ಟು ಆರೋಗ್ಯ ಅನ್ನೋದು ಸಿಗ್ತಾ ಹೋಗುತ್ತೆ. ದಯವಿಟ್ಟು ಯಾರೂ ಆ ಒಂದು ಟೈಮಲ್ಲಿ ಜಾಸ್ತಿ ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ. ಬೇಡದೇ ಇರೋ ವಿಚಾರಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ.
ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ನಾವೇ ನೋಡ್ಕೋಬೇಕು. ಸೊ ನಮ್ಮ ಆರೋಗ್ಯ ಅಂತಲ್ಲ, ಈಗ ನಮ್ಮ ಒಂದು ಹೊಟ್ಟೇಲಿ ಇನ್ನೊಂದು ಜೀವ ಇದೆ ಅಂತ ಹೇಳಿದ್ರೆ ಅದರ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯ. ನಾವು ಎಷ್ಟು ಆರೋಗ್ಯವಾಗಿ ಇರ್ತೀವೋ ಸೊ ಮಗುನೂ ಕೂಡ ಅಷ್ಟೇ ಆರೋಗ್ಯವಾಗಿ ಹೊರಗಡೆ ಬರುತ್ತೆ. ಅದರಿಂದ ತುಂಬಾ ಖುಷಿಯಾಗಿರುತ್ತೆ. ಸೊ ದಯವಿಟ್ಟು ಯಾರೂ ಬೇಡದೇ ಇರೋದಕ್ಕೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ಎಷ್ಟು ಹ್ಯಾಪಿಯಾಗಿರ್ತೀರೋ ಆ ಟೈಮಲ್ಲಿ ಅಷ್ಟು ನಮಗೇ ಒಳ್ಳೆಯದು ಅಂತ ಹೇಳ್ತಾ, ಸೊ ಈ ಒಂದು ವಿಷಯನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.